ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನವ್ಯ. ಇದು ಸಂಡೇ ಲಾಗು. ಸಂಡೇ ದಿನದ ಪೂರ್ತಿ ಲಾಗ್ನ ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಇವತ್ತು ಏನೇನಾಯಿತು ಅಂತ ಎಲ್ಲ ಹೇಳಿ ನೋಡಬೇಕು ಅಂತ ಹೇಳಿದ್ರೆ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತು ಸಂಡೇ ನನಗಂತೂ ನಿಜವಾಗ್ಲೂ ಲೇಸಿ ಡೇ ಅಂತಲೇ ಹೇಳ್ಬೋದು. ಆಫೀಸು ಸ್ಕೂಲು ಏನೂ ಇರಲ್ವಲ್ಲ, ಹಾಗಾಗಿ ಸ್ವಲ್ಪ ಎದ್ದಿದ್ದು ಕೂಡ ಲೇಟಾಗಿತ್ತು. ಎದ್ದು ಬೆಳಗ್ಗೆ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ಒಂದು ಪುಟ್ಟದಾಗಿ ರಂಗೋಲಿ ಕೂಡ ಹಾಕ್ಕೊಂಡೆ. ಇನ್ನು ಟಿಫನ್ಗೆ ಅಂತ ಹೇಳಿ ಮನೆಯಲ್ಲೇ ತೊಗೊಂಬಂದಿರೋಂಥ ಬ್ರೆಡ್ ಇತ್ತು ಅಂತ ಹೇಳಿ ಅದನ್ನೇ ಉಪಯೋಗಿಸ್ಕೊಂಡು ಬ್ರೆಡ್ ಆಮ್ಲೆಟ್ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಮೊದಲಿಗೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಒಂದು 3-4 ದೊಡ್ಡ ಈರುಳ್ಳಿ ಹಾಕ್ಕೊಂಬಿಟ್ಟು ಸ್ವಲ್ಪ ಲೈಟಾಗಿ ಉಪ್ಪು ಕೂಡ ಹಾಕ್ಕೊಂಡು ನಾನು ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನೀವು ಬ್ರೆಡ್ ಆಮ್ಲೆಟ್ನ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಮತ್ತು ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಟೊಮೆಟೊ ಕೂಡ ಹಾಕೋತಾ ಇದ್ದೀನಿ. ಈ ರೀತಿ ಹಾಕೊಳ್ಳೋದ್ರಿಂದ ನಿಮಗೆ ತಿನ್ನಬೇಕಾದ್ರೆ ಟೊಮೆಟೊ ಸಾಸ್ ಆಗಿರ್ಬೋದು, ಕೆಚಪ್ ಏನೂ ಅವಶ್ಯಕತೆ ಇರಲ್ಲ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಇದನ್ನು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ತುಂಬ ಏನು ಸಾಫ್ಟ್ ಆಗೋದು ಬೇಡ, ಯಾಕಂದರೆ ಮತ್ತೆ ಆಮ್ಲೆಟ್ ಮಾಡಿದಾಗ ಬೇಯೋದ್ರಿಂದ. ಇದನ್ನು ನೆಕ್ಸ್ಟು ಬೆಂದಾದಮೇಲೆ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ಆರೋದಕ್ಕೆ ಅಂತ ಹೇಳಿ ಬಿಟ್ಬಿಡಿ. ಇದು ಆರಿದ ನಂತರ ನೀವು ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣ ಪುಡಿ, ಹಾಗೆ ಸ್ವಲ್ಪ ಖಾರದ ಪುಡಿ ಮತ್ತು ಲೈಟಾಗಿ ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ಉಪ್ಪನ್ನು ನಾವು ಆಲ್ರೆಡಿ ಬೇಯಬೇಕಾದ್ರೆ ಹಾಕ್ಕೊಂಡಿದ್ದೀವಿ, ಅದಕ್ಕೋಸ್ಕರ. ಮತ್ತು ಸ್ವಲ್ಪ ನಾನು ಚಿಕನ್ ಮಸಾಲ ಕೂಡ ಯೂಸ್ ಮಾಡಿದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಕೋಬೋದು, ಬೇಡ ಅಂತ ಹೇಳಿದ್ರೆ ಇದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ನೀವು ಇದನ್ನು ಮಿಕ್ಸ್ ಮಾಡಿ ಈವನ್ನಾಗಿ, ಇಲ್ಲಾಂದರೆ ಅದರಲ್ಲಿ ಲಮ್ಸ್ಗಳು ಬರುತ್ತೆ. ಅದಕ್ಕೋಸ್ಕರ ನಿಮಗೇನು ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಮೊಟ್ಟೆನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೀಟ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಇದು ದೋಸೆ ಬ್ಯಾಟರ್ ಬರುತ್ತಲ್ವ, ಆ ರೀತಿ ಆಗಬೇಕು. ಈ ಥರ ನೀಟಾಗಿ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ. ಇದಾದಮೇಲೆ ನಾನು ಒಂದು ಪ್ಯಾನ್ನ ಬಿಸಿಗಿಟ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದಕ್ಕೆ ನಾನು ಬ್ರೆಡ್ ಕೂಡ ಇಟ್ಕೊಂಡು ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ನೀವು ಹಾಗೆ ಮಾಡ್ಕೋಬೋದು, ಬಟ್ ಈ ರೀತಿ ತುಪ್ಪ ಹಾಕಿ ರೋಸ್ಟ್ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಇದಾದಮೇಲೆ ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ 1 ಸ್ಪೂನಷ್ಟು ನಾವು ಈ ಎಗ್ ಇತ್ತಲ್ವ, ಎಗ್ ಮಿಕ್ಸ್ ಅದನ್ನು ಹಾಕಿ ಅದ್ರ ಮೇಲೆ ಒಂದು ರೋಸ್ಟ್ ಮಾಡಿರುವಂಥ ಬ್ರೆಡ್ನ ಇಟ್ಟು ಅಗೇನ್ ಅದ್ರ ಮೇಲೆ ಮತ್ತೆ ನಾನು 1 ಸ್ಪೂನಷ್ಟು ಈ ಆಮ್ಲೆಟ್ ಮಿಕ್ಸ್ನ ಹಾಕ್ತಾಯಿದ್ದೀನಿ ಅದ್ರ ಮೇಲೆ. ನೋಡಿ ಈ ಥರ. ಈ ರೀತಿ ಮಾಡೋದ್ರಿಂದ ನಿಮಗೆ ಆಮ್ಲೆಟ್ ತುಂಬ ದಪ್ಪ ಬರುತ್ತೆ. ಹಾಗೆ ಒಂದು ಎಗ್ ಆಮ್ಲೆಟ್ ಸಾಕು ನಿಮಗೆ, ಬ್ರೆಡ್ ಆಮ್ಲೆಟು ಹೊಟ್ಟೆ ಎಲ್ಲ ಫಿಲ್ ಅನ್ನಿಸ್ಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ನಿಧಾನ ಇದನ್ನು ಬೇಯಿಸ್ಕೊಳ್ಳಿ, ಯಾಕಂದರೆ ಬ್ರೆಡ್ಡು ಈ ಆಮ್ಲೆಟ್ ಮಿಕ್ಸ್ನ ಅಬ್ಸರ್ವ್ ಮಾಡಿರುತ್ತೆ. ಅದಕ್ಕೋಸ್ಕರ ಇದನ್ನು ನೀವು ಹಾಗೆ ಬೇಕಿದ್ದರೂ ತಿನ್ಬೋದು, ಇಲ್ಲ ಟೊಮೆಟೊ ಸಾಸ್ ಅಥವಾ ಕೆಚಪ್ ಏನು ಜೊತೆ ಬೇಕಿದ್ದರೂ ಕೂಡ ತಿನ್ಬಹುದು. ಇದೆಲ್ಲ ತಿಂಡಿ ಎಲ್ಲ ತಿಂದಿದ್ದಾಯಿತು. ಅದಾದಮೇಲೆ ನಾನು ಮಧ್ಯಾಹ್ನಕ್ಕೆ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಚಿಕನ್ ಸುಕ್ಕ ಮಾಡೋಣ ಅಂತ ಮಾಡ್ತಾಯಿದ್ದೆ. ಮೊದಲಿಗೆ ಒಂದು 4 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ 2 ಟೊಮೆಟೊ ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಚಿಕನ್ ಕೂಡ ವಾಶ್ ಮಾಡಿ ಎತ್ತಿಟ್ಟಿದ್ದೀನಿ. ಇವಾಗ ಒಂದು ಬಾಣಲಿನ ಬಿಸಿಗಿಟ್ಟು 1-2 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ 1 ಈರುಳ್ಳಿಯಷ್ಟು ಈರುಳ್ಳಿನ ಹಾಕಿ, ಹಾಗೆ ಕರಿಬೇವು, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಅರಿಶಿಣ ಹಾಕಿ ಅದನ್ನು ಫ್ರೈ ಮಾಡಿ, ತೊಳೆದಿರೋಂಥ ಚಿಕನ್ನ ಕೂಡ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿ ನೀವು ಇದನ್ನು ಮುಚ್ಚಿಟ್ಬಿಡಿ. ಚಿಕನ್ ಬೇಯ್ತಾ ಇರುತ್ತೆ. ಅಷ್ಟರಲ್ಲಿ ನಾವು ಇದಕ್ಕೆ ಒಂದು ಬಾಣಲಿನ ಬಿಸಿಗಿಟ್ಕೊಂಡು ಆ ಬಾಣಲಿ ಒಳಗಡೆ ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 4 ಗುಂಟೂರು ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಇದನ್ನು ಡ್ರೈ ರೋಸ್ಟಾಗಿ ನೀವು ಈ ರೀತಿ ರೋಸ್ಟ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ 1 ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಂಡು ಇದನ್ನು ತರಿಯಾಗಿ ಪೌಡ್ರ್ ಮಾಡ್ಕೋತಾ ಇದ್ದೀನಿ.
ಅದಾದ ನಂತರ ಈ ಕಡೆ ಚಿಕನ್ ಸ್ವಲ್ಪ ಬೆಂದಿದೆ. ಈ ಟೈಮಲ್ಲಿ ಇದಕ್ಕೆ ಕಟ್ ಮಾಡಿರುವಂತಹ ಟೊಮೆಟೊ ಹಾಗೆ ಒಂದು ಹಸಿಮೆಣಸಿನ್ಕಾಯಿ ಕೂಡ ಹಾಕಿ ನಾನು ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಆಮೇಲೆ ಮತ್ತೆ ಮುಚ್ಚಿಡ್ತಾ ಇದ್ದೀನಿ ಬೇಯಲಿ ಅಂತ. ನೆಕ್ಸ್ಟ್ ಬೆಂದಿದೆ. ಇವಾಗ ನಾವು ತರಿಯಾಗಿ ಪುಡಿ ಮಾಡಿರೋಂತಹ ಜೀರಿಗೆ ಮತ್ತು ಮೆಣಸಿನ್ಕಾಯಿ ಪುಡಿನ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಧನಿಯಾ ಪುಡಿ, 1 ಸ್ಪೂನಷ್ಟು ಇದಕ್ಕೆ ಚಿಕನ್ ಮಸಾಲ ಕೂಡ ನಾನು ಯೂಸ್ ಮಾಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಹುಣಸೆ ರಸ ಕೂಡ ಹಾಕಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಬೇಯಕ್ಕಿಟ್ಟಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಕಡೆ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಳಿದಿತ್ತಲ್ವ ಈರುಳ್ಳಿ ಅದನ್ನು ಈ ರೀತಿ ಕೆಂಪಗಾಗೋ ತನಕ ಹುರ್ಕೊಂಡು ಅದಕ್ಕೆ 1 ಕಪ್ ಆಗುವಷ್ಟು ತೆಂಗಿನ ತುರಿ ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಈ ರೀತಿ ನೀಟಾಗಿ ಫ್ರೈ ಮಾಡಿ ಈಗ ಬೆಂದಿರೋ ಅಂತಹ ಚಿಕನ್ಗೆ ನಾನು ಇದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಚಿಕನ್ ತುಂಬ ಟೇಸ್ಟಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಇವಾಗ ಚಿಕನ್ ಸುಕ್ಕ ರೆಡಿನೇ ಆಗಿದೆ. ಬೇಕಿದ್ರೆ ನೀವು ಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬಹುದು. ಇನ್ನೊಂದು ಕಡೆ ನಾನು ಇದಕ್ಕೆ ರಸಮ್ ಕೂಡ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಒಂದು ಪಾತ್ರೆಗೆ ನಾನು 4 ಟೊಮೆಟೊ, ಹಸಿಮೆಣಸಿನ್ಕಾಯಿ ಹಾಗೆ ಉಪ್ಪು ಹಾಕಿ ಬೇಯಿಸ್ಕೊಂಡು ಮಿಕ್ಸಿ ಜಾರ್ ತೊಗೊಂಡು ಆ ಮಿಕ್ಸನ್ನೆಲ್ಲ ಹಾಕಿ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಪಾತ್ರೆಗೆ ಸಾಸಿವೆ, ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ ಇದಿಷ್ಟು ಹಾಕಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು 1 ಸ್ಪೂನಷ್ಟು ರಸಮ್ ಪೌಡರು, ಸ್ವಲ್ಪ ಅಚ್ಕಾರದ ಪುಡಿ ಹಾಕಿ ಅದು ಬೆಂದ ಮೇಲೆ ಅದಕ್ಕೆ ನಾವು ಈಗ ಟೊಮೆಟೊ ಬೇಯಿಸ್ಕೊಂಡಿದ್ವಲ್ವ ಅದರ ರಸ ಕೂಡ ಸ್ವಲ್ಪ ಹಾಕಿ 1 ಸ್ಪೂನ್ ಬೆಲ್ಲ ಕೂಡ ಹಾಕಿದ್ದೀನಿ. ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಕುದಿಸ್ತಾ ಇದ್ದೀನಿ. ಈ ರೀತಿ ಕುದಿಸೋದ್ರಿಂದ ಖಾರ ಹೋಗುತ್ತೆ. ಹಾಗೆ ಎಣ್ಣೆ ಬಿಡೋ ತನಕ ನಾವು ಇದನ್ನು ಕುದಿಸ್ಬೇಕು. ನೆಕ್ಸ್ಟು ರುಬ್ಬಿರೋ ಅಂಥ ಟೊಮೆಟೊ ಪೇಸ್ಟು ಹಾಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರೆಲ್ಲ ಹಾಕ್ಕೊಂಡು ನಾವು ಮತ್ತು ಉಪ್ಪು ಕೂಡ ಇದಕ್ಕೆ ಇವಾಗ ಎಷ್ಟು ಬೇಕು ಅಂತ ಹೇಳಿ ನೀವು ನೋಡಿ ಟೇಸ್ಟ್ ಕೂಡ ನೋಡಿ ನಾವು ಇದನ್ನು ಕುದಿಯೋದಕ್ಕೆ ಬಿಟ್ಬಿಡಬೇಕು. ಕೊನೆಯಲ್ಲಿ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಹಾಕಿದ್ರೆ ರಸಮ್ ಕೂಡ ರೆಡಿಯಾಗಿ ಹೋಗುತ್ತೆ. ಇನ್ನು ಮಧ್ಯಾಹ್ನ ಊಟ ಕೂಡ ರೆಡಿ ಆಯಿತು. ಮಧ್ಯಾಹ್ನ ಊಟ ಕೂಡ ಆಗಿ ಹೋಯಿತು ನಮ್ಮದು. ನೆಕ್ಸ್ಟು ಈವ್ನಿಂಗ್ ಸ್ವಲ್ಪ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ವಿ. ತುಂಬ ದಿನದಿಂದ ಇಲ್ಲಿ ಎಕ್ಸಿಬಿಷನ್ ನಡೀತಾ ಇತ್ತು. ಬಟ್ ನಾವು ಹೋಗೋಣ ಅಂತ ಹೇಳಿ ಹೋಗೋಕ್ಕೆ ಆಗಿರಲಿಲ್ಲ. ಮಕ್ಕಳು ಇವತ್ತು ಸಂಡೇ ಬೇರೆ ಆಗಿತ್ತು, ಹಾಗೆ ಸ್ವಲ್ಪ ಫ್ರೀ ಇದ್ವಿ ಅಂತ ಹೇಳಿ ಇವತ್ತು ಹೋಗೋಣ ಅಂತ ಹೇಳಿ ಮಕ್ಕಳನ್ನ ಕರ್ಕೊಂಡು ಹೋದ್ವಿ. ತುಂಬ ಚೆನ್ನಾಗಿತ್ತು. ಆಲ್ರೆಡಿ ಮುಗಿಯೋಕ್ಕೆ ಆಗಿತ್ತು, ಇನ್ನೊಂದು 2 ದಿನ ಏನೋ ಇದೆ ಅಂತ ಹೇಳಿದ್ರು ಅಷ್ಟೇ. ಇನ್ನು ಅಲ್ಲಿ ಕ್ರಾಕರೀಸ್ ಆಗಿರಬಹುದು, ಈ ಥರ ಸೆರಾಮಿಕ್ಸ್ ಐಟಮ್ಸ್ಗಳು ತುಂಬ ಚಂದವಾಗಿದ್ದಂತಹ ಐಟಮ್ಸ್ಗಳನ್ನ ಇಟ್ಟಿದ್ರು. ಹಾಗೆ ಇದರಲ್ಲಿ ತುಂಬ ಯುನೀಕ್ ಆಗಿರುವಂತಹ ಕೆಲವೊಂದು ಐಟಮ್ಸ್ನ ಕೂಡ ನಾನು ನೋಡಿದೆ, ತುಂಬ ಇಷ್ಟ ಆಯಿತು ಕೂಡ. ಬಟ್ ಕಂಪೇರ್ ಮಾಡಿದ್ರೆ ಔಟ್ ಸೈಡ್ಗೆ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಕೂಡ ಅಂತ ಅನ್ನಿಸ್ತು ನನಗೆ. ಬಟ್ ಆದ್ರೂ ತುಂಬ ಚೆನ್ನಾಗಿತ್ತು. ಈ ಕಡೆ ಇನ್ನು ಬ್ಯಾಂಗಲ್ಸ್ ಆಗಿರಬಹುದು, ಇಯರಿಂಗ್ಸ್ಗಳು, ಮಕ್ಕಳಿಗೆ ಬೇಕಾಗಿರುವಂಥ ಟಾಯ್ಸ್ಗಳು ಎಲ್ಲ ಇಟ್ಟಿದ್ರು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ವುಡನ್ ಟಾಯ್ಸ್ಗಳಂತೂ ತುಂಬ ಚೆನ್ನಾಗಿತ್ತು, ಹ್ಯಾಂಡ್ಮೇಡ್ ಟಾಯ್ಸ್ಗಳೆಲ್ಲ. ಬಟ್ ರೇಟ್ ನೋಡಿದ್ರೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಇನ್ನು ನಮ್ಮ ಮಕ್ಕಳು ಕೂಡ ನೋಡಿ ಅದನ್ನು 1, 2 ತೊಗೊಂಡ್ರು ಅವರು ಕೂಡ. ಬಟ್ ನನ್ನ ಚಿಕ್ಕ ಮಗ ಅಂತೂ ಇದಲ್ಲ ಅದು, ಅದಲ್ಲ ಇದು ಅಂತ ಹೇಳಿ ಅವನು ಹುಡುಕ್ತಾನೇ ಇದ್ದ. ಅವನು ತೊಗೊಳೋದು ಕೂಡ ಸ್ವಲ್ಪ ಲೇಟ್ ಆಯಿತು. ತುಂಬ ಎಂಜಾಯ್ ಮಾಡ್ತಾಯಿದ್ರು ಮಕ್ಕಳು. ಹಾಂ, ಇನ್ನು ಮ್ಯಾಟ್ಗಳು, ಕಾರ್ಪೆಟ್ಸ್ಗಳಂತೂ ತುಂಬಾ ಚೆನ್ನಾಗಿದ್ವು. ಅದನ್ನೆಲ್ಲ ನೋಡಿಕೊಂಡು ಇನ್ನು ಅಲ್ಲಿ ಗೇಮ್ ಸೆಕ್ಷನ್ ಇತ್ತು, ಅಲ್ಲಿಗೆ ಕೂಡ ಕರ್ಕೊಂಡು ಹೋದ್ವಿ. ತುಂಬ ಚೆನ್ನಾಗಿತ್ತು. ಇನ್ನು ಮಕ್ಕಳು ಕೂಡ ನಾವು ಆಟ ಆಡ್ತೀವಿ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಕೂಡ ನಾನು ಆಡೋಕ್ಕೆ ಅಂತ ಹೇಳಿಬಿಟ್ಟೆ. ಮಕ್ಕಳುಗಳು ತುಂಬ ಎಂಜಾಯ್ ಮಾಡಿಕೊಂಡು ಆಟ ಆಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ಜಾಯಿಂಟ್ ವೀಲ್ ಆಗಿರ್ಬೋದು ಇದೆಲ್ಲ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾಯಿದ್ರು ಆಡಿಕೊಂಡು. ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಔಟ್ಸೈಡ್ ಚಾಟ್ಸ್ ಎಲ್ಲ ಸ್ವಲ್ಪ ತಿಂದ್ಕೊಂಡು ನಾವು ಮನೆಗೆ ಹೊರಟ್ವಿ. ಬಟ್ ತುಂಬ ಕತ್ಲೆನೇ ಆಗೋಗಿತ್ತು ಮನೆಗೆ ಬರೋ ಅಷ್ಟರಲ್ಲಿ. ಬಟ್ ಇನ್ನೇನು ಮಾಡೋದು, ಆಲ್ರೆಡಿ ಮಧ್ಯಾಹ್ನ ಅಡುಗೆ ಎಲ್ಲ ಆಗಿತ್ತು. ಹಾಗಾಗಿ ಏನು ಅಷ್ಟೊಂದಾಗಿ ಅಡುಗೆ ಮಾಡೋದಾಗಿರ್ಬೋದು ಏನೂ ಇರಲಿಲ್ಲ ಮನೆಯಲ್ಲಿ ಕೆಲಸಗಳು. ಅದಕ್ಕೆ ಪರವಾಗಿಲ್ಲ, ನಿಧಾನನೇ ಹೋಗೋಣ ಬಿಡಿ ಅಂತ ಹೇಳಿ ಆ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ನಿಧಾನನೇ ಮನೆಗೆ ಬಂದ್ವಿ.
ಇನ್ನು ನೆಕ್ಸ್ಟ್ ಡೇನೇ ನನ್ನ ಮಗನಿಗೆ ಎಕ್ಸಾಮ್ ಸ್ಟಾರ್ಟ್ ಆಗೋದಿತ್ತು. ಎಕ್ಸಾಮ್ ಮೊದಲನೇ ದಿನ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಕ್ಸಾಮ್ ಇತ್ತು. ಅದಕ್ಕೋಸ್ಕರ ಸ್ಕೂಲಲ್ಲಿ ಈ ದಸರಾ ಕಾನ್ಸೆಪ್ಟಲ್ಲಿ ಡ್ರಾಯಿಂಗ್ನ ಇಟ್ಟಿದ್ರು. ಅದಕ್ಕೆ ಅಂತ ಹೇಳಿ ಮೊದಲಿಗೆ ಒಂದು ಎಲಿಫೆಂಟ್ನ ಬಿಡಿಸಿ ಆ ಎಲಿಫೆಂಟ್ನ ಫುಲ್ಲು ಈ ದಸರಾ ಇದರಲ್ಲಿ ಆನೆ ಅಂಬಾರಿ ಹೊರೋ ಥರ ನಾವು ರೆಡಿ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಬೀಡ್ಸು, ಕುಂದನ್ಸು, ಸ್ಟೋನ್ಸು, ಕಲರ್ಸ್ ಎಲ್ಲ ಯೂಸ್ ಮಾಡಿ ಮಾಡೋ ಥರ ಇತ್ತು. ಇನ್ನು ಎಕ್ಸಾಮ್ ಅಲ್ವಾ, ಚಿಕ್ಕ ಮಕ್ಕಳು ಅವ್ರಿಗೆ ಅಷ್ಟೊಂದಾಗಿ ಏನೂ ಇದ್ರ ಬಗ್ಗೆ ಐಡಿಯಾ ಇರಲ್ಲ ಅಂತ ಹೇಳಿ ನಾನು ಈ ರೀತಿ ಅಂಟಿಸು ಆ ಥರ ಮಾಡು ಅಂತ ಹೇಳಿ ಎಲ್ಲ ಅವನಿಗೆ ರೆಡಿ ಮಾಡ್ತಾಯಿದ್ದೆ. ಇನ್ನು ಈ ಬೀಡ್ಸು ಕುಂದನ್ನೆಲ್ಲ ಮನೆಯಲ್ಲೇ ಇತ್ತು, ಅದನ್ನೇ ಯೂಸ್ ಮಾಡಿ ಮಾಡೋ ಥರ ಅವನಿಗೆ ನಾನು ಪ್ರಾಕ್ಟೀಸ್ ಮಾಡಿಸ್ದೆ. ಅವನು ಕೂಡ ತುಂಬ ಚೆನ್ನಾಗಿ ಪ್ರಿಪೇರ್ ಆಗ್ತಾಯಿದ್ದ, ಯಾಕಂದರೆ ಡ್ರಾಯಿಂಗಲ್ಲಿ ಮಕ್ಕಳಿಗೆಲ್ಲ ಇಂಟ್ರೆಸ್ಟ್ ಇರುತ್ತಲ್ವ, ಹಾಗಾಗಿ. ಇನ್ನು ಇವತ್ತಿಗೆ ನನ್ನ ಲಾಗ್ ಮುಗ್ದಿದೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಇನ್ ದ ನೆಕ್ಸ್ಟ್ ಲಾಗ್. ಥ್ಯಾಂಕ್ ಯು ಆಲ್.